ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸು ಕೋಲ್ಡ್ ಆಗಿರೋದ್ರಿಂದ ಚೇಂಜ್ ಆಗಿದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಇವತ್ತು ನಾನು ಫ್ರೈಡೇ ವ್ಲಾಗ್ ಇದು. ಬೆಳಗ್ಗೆ ಎಲ್ಲರೂ ಮಾಡೋ ಹಾಗೆ ನಂದು ಕೆಲಸ ಸ್ಟಾರ್ಟ್ ಆಗಿದೆ. ಕಸ ಗುಡಿಸೋದು, ನೆಲ ಒರೆಸೋದು ಇರುತ್ತಲ್ವ. ಮಂಗಳವಾರ ಶುಕ್ರವಾರ ಬಂದರೆ ಸಾಕು, ಹೆಣ್ಮಕ್ಳಿಗೆ ಒಂದು ಹಬ್ಬ ಥರ ಅನಿಸ್ಬಿಡುತ್ತೆ. ನಾನು ಕೂಡ ಕ್ಲೀನಾಗಿ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ. ಫ್ರೆಂಡ್ಸ್, ನೀವು ಕೂಡ ಇದೇ ಥರ ಮಂಗಳವಾರ ಶುಕ್ರವಾರ ವಾರದ ದಿನ ಈಗ ಬೇಗ ಎದ್ದು ಈ ಥರ ರಂಗೋಲಿ ಎಲ್ಲ ಹಾಕೋದು ಇದೆಲ್ಲ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಯಾವ ಥರ ಮಾಡ್ತೀರಾ ಅಂತ. ನನ್ನ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಮೇಲೆ ಹಾಗೆ ಸ್ನಾನ ಮಾಡ್ಕೊಂಬಂದು ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ನಾನು ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀನಿ ವಾರದ ದಿನ ಎಲ್ಲ. ಯಾಕೆ ಅಂದರೆ ಲೇಟ್ ಆದರೆ, ತುಂಬ ಮಧ್ಯಾಹ್ನ ಆದರೆ ಪೂಜೆ ಮಾಡೋಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಬೇಗನೆ ಪೂಜೆ ಮಾಡಿಬಿಡ್ತೀನಿ. ಹಾಗೆ ತಿಂಡಿನೂ ಕೂಡ ಇವತ್ತು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಯಾಕೋ ಬೇಜಾರಾಗ್ತಾಯಿತ್ತು. ಸಾಯಂಕಾಲ ಎಲ್ಲಾದರೂ ಆಚೆ ಹೋಗೋಣ ಅಂದ್ಕೊಂಡ್ವಿ, ಮತ್ತು ದೇವಸ್ಥಾನಕ್ಕೆ ಹೋದ್ರೆ ಆಯಿತು ಅಂದ್ಕೊಂಡು ಎಲ್ಲರೂ ಕೂಡ ರೆಡಿ ಆದ್ವಿ. ನಾನು ಕೂಡ ರೆಡಿ ಆದೆ. ಫ್ರೆಂಡ್ಸ್, ನಾನು ಕೂಡ ನೋಡಿ ಈ ಥರ ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ನನ್ನ ಜ್ಯುವೆಲರಿ ಇಷ್ಟ ಆಯಿತಾ? ಹಾಗೆ ನನ್ನ ಸ್ಯಾರಿ ನೋಡಿ, ಯಾರೆಲ್ಲ ಇದೇ ಥರ ದೇವಸ್ಥಾನಕ್ಕೆ ಕೊಟ್ಟರೆ ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೋಗ್ತೀರಾ? ಕಮೆಂಟ್ ಮಾಡಿ. ನನ್ನ ಮಗ ಮತ್ತು ನನ್ನ ಮಗಳು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ರು. ನಾನು ಕೂಡ ರೆಡಿಯಾಗಿ ಹಾಗೆ ಒಂದೆರಡು ಫೋಟೋ ಎಲ್ಲ ತಗೊಂಡೆ. ಸರಿ ಆಯಿತು, ಎಲ್ಲರೂ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಏನೋ ಕಾಮಿಡಿ ಮಾಡ್ತಾಯಿದ್ದ, ನನಗೆ ನಗು ಬಂದುಬಿಡ್ತು. ಹಾಗೆ ರೆಡಿ ಆಗಿಬಿಟ್ಟು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಫ್ರೆಂಡ್ಸು, ಯಾವ ದೇವಸ್ಥಾನ ಏನು ನೋಡಿ ಕೊನೆ ತನಕ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ರೂಲ್ಸ್ ಇದೆ. ಏನಂದರೆ, ಒಂದು ಕವರಲ್ಲಿ ಎಲ್ಲ ಸ್ಲಿಪ್ಪರ್ ಹಾಕಿಬಿಟ್ಟು ಹಾಗೆ ಒಂದು ಟ್ಯಾಗು ಕೊಡ್ತಾರೆ, ಇಸ್ಕೊಂಡು ಹೋಗಬೇಕು. ನಾವು ಕೂಡ ಅಲ್ಲಿ ಸ್ಲಿಪ್ಪರ್ ಎಲ್ಲ ಒಂದು ಕವರಲ್ಲಿ ಹಾಕಿಬಿಟ್ಟು ನೋಡಿ, ನನ್ನ ಮಗ ಒಳ್ಳೆ ಸ್ಪೆಟ್ ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ದೇವಸ್ಥಾನ ಕಣೋ ಬೇಡ ಅಂದರೂ ಕೇಳ್ತಾ ಇಲ್ಲ, ಹಾಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ಆಮೇಲೆ ನೋಡ್ತಿರ್ಬೋದು ನೀವು ಯಾವ ದೇವಸ್ಥಾನ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೊಂತೀನಿ. ಇದು ಇಸ್ಕಾನ್ ಟೆಂಪಲ್ಲು, ರಾಧಾಕೃಷ್ಣಂದು. ನಾವು ಅವಾಗವಾಗ ಬೇಜಾರಾದಾಗ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಅಲ್ಲಿ ಹೋದರೆ. ನನಗೆ ತುಂಬ ಇಷ್ಟ ಈ ರಾಧಾಕೃಷ್ಣ ಟೆಂಪಲ್, ಇಸ್ಕಾನ್ ಟೆಂಪಲಲ್ಲಿ. ಏನೋ ದೇವರು ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹಾಗಾಗಿ ನನಗೆ ಯಾವಾಗೆಲ್ಲ ಬೇಜಾರಾಗುತ್ತೆ, ಹೋಗ್ಬೇಕು ಅನಿಸುತ್ತೆ, ಆ ಟೈಮಲ್ಲಿ ನಾವು ಸಾಯಂಕಾಲ ಈ ಥರ ಇಸ್ಕಾನ್ ಟೆಂಪಲಿಗೆ ಬರ್ತೀವಿ. ಒಳಗಡೆ ಎಲ್ಲ ನಮಗೆ ಫೋಟೋ ತಗೊಳ್ಳೋಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಹಾಗಾಗಿ ಒಳಗಡೆ ಏನು ನಾನು ಫೋಟೋ ವಿಡಿಯೋ ತೊಗೊಳ್ಲಿಲ್ಲ, ಆಚೆ ಕಡೆನೇ ತೊಗೋತಾ ಇದ್ದೆ. ನನ್ನ ಮಗ ಫುಲ್ಲು ಫ್ಯಾಷನ್ನಾಗಿ ಸ್ಪೆಟ್ ಹಾಕ್ಕೊಂಡು ಪೋಸ್ಗಳು ಕೊಡ್ತಾಯಿದ್ದ, ಸ್ಟೈಲ್ ಮಾಡ್ತಾಯಿದ್ದ. ನಾವು ಕೂಡ ಆಚೆ ಎಲ್ಲ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು, ಒಳಗಡೆ ಅಲೋ ಇರಲ್ಲ, ಹಾಗಾಗಿ ನಾವು ಒಳಗಡೆ ಏನೂ ಫೋಟೋ ವಿಡಿಯೋ ಮಾಡ್ಕೊಳ್ಳಿಲ್ಲ. ದೇವರ ದರ್ಶನ ಮುಗಿದ ತಕ್ಷಣ ಆಮೇಲೆ ಕೆಳಗಡೆ ಫುಲ್ಲು ಶಾಪಿಂಗ್ ಎಲ್ಲ ಇರುತ್ತೆ. ತುಂಬ ಕೃಷ್ಣನಿಗೆ ಬೇಕಾದ ತುಂಬ ಚೆನ್ನಾಗಿರೋ ಐಟಮ್ಸ್ಗಳು ಕೂಡ ಅಲ್ಲಿ ಇಟ್ಟಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಹೇಗಿರುತ್ತೆ ಅಂತ. ನೋಡಿ, ನನ್ನ ಮಗಳು ಎಷ್ಟು ಮುದ್ದು ಗೊಂಬೆ ಥರ ರೆಡಿಯಾಗಿದ್ದಾಳೆ. ಅವಳಿಗೂ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಹಾಗೆ ಅವಳು ಕೂಡ ಒಂದೆರಡು ಫೋಟೋಗಳನ್ನು ತೆಗೆಸ್ಕೊಂಡ್ಳು. ಇವಾಗ ನೆಕ್ಸ್ಟು ನೋಡಿ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ. ದೇವಸ್ಥಾನ ಹತ್ರ ದೇವ್ರ ಹತ್ರ ಫೋಟೋ ತೆಗೆಯಕ್ಕೆ ಬಿಡಲ್ಲ, ಅದಕ್ಕೆ ಅಲ್ಲಿ ಫೋಟೋ ತೊಗೊಳ್ಳಿಲ್ಲ, ವಿಡಿಯೋ ಮಾಡ್ಕೊಳ್ಳಿಲ್ಲ. ದರ್ಶನ ಮಾಡಿಕೊಂಡು ಹಾಗೆ ಆಚೆ ಕಡೆ ಬಂದು ಅಲ್ಲೇ ಕೆಳಗಡೆನೆ ಫುಲ್ ಎಲ್ಲ ಶಾಪಿಂಗು, ಚಿಕ್ಕದು ಸ್ಟಾಲ್ಗಳನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ತುಂಬ ಕೃಷ್ಣನ ಮೂರ್ತಿಗಳು ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಫೋಟೋಸ್ಗಳಾಗಿರ್ಬೋದು, ಮತ್ತು ಚಿಕ್ಕ ಪುಟಾಣಿದು ಕೃಷ್ಣನ ಸ್ಟ್ಯಾಚ್ಯುಗಳು ಥರ ಚಿಕ್ಕ ಪುಟಾಣಿ ಮೂರ್ತಿಗಳು, ಹಾಗೆ ತೋರಣಗಳು, ಮತ್ತು ರಾಧಾಕೃಷ್ಣ ಗೊಂಬೆಗಳು, ಮತ್ತು ಕೃಷ್ಣನ ಒಂದು ಬೆಣ್ಣೆ ತಿನ್ನೋ ಥರ ಗೊಂಬೆಗಳು, ಈ ಥರ ತುಂಬ ಸುಮಾರಷ್ಟು ಅಲ್ಲಿ ನೋಡ್ತಾ ಇದ್ದರೆ ಎಲ್ಲನೂ ತೊಗೋಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮುದ್ದಾಗಿರೋ ಕೃಷ್ಣನ ಮೂರ್ತಿಗಳು, ವಿಗ್ರಹಗಳು, ಹಾಗೆ ರಾಧಾಕೃಷ್ಣ ಪೇರಿರೋದು, ಹಾಗೆ ಕಾಮಧೇನು, ಈ ಥರ ಸುಮಾರಷ್ಟು ಗೊಂಬೆಗಳಿರುತ್ತೆ. ಅಲ್ಲಿ ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಅನಿಸುತ್ತೆ. ಆಮೇಲೆ ಈ ಥರ ವಾಸ್ತುಕ್ಕೆ ಅಂತ ಮನೆ ಬಾಗಿಲಿಗೆ ಹಾಕೋ ಈ ಥರ ಗಂಟೆಗಳು ಇರುತ್ತಲ್ವ, ಅದು. ನಾನು ಕೂಡ ಕೆಲವೊಂದಿಷ್ಟು ಶಾಪಿಂಗ್ಗಳನ್ನು ಮಾಡಿದೆ. ತುಂಬ ಚೆನ್ನಾಗಿತ್ತು. ಈ ಥರ ನೋಡಿ, ಇದು ಮ್ಯಾಜಿಕ್ ಟ್ರೀ, ಇದು ಸ್ಟೋನ್ದು, ಇದೇನೋ ಒಂದು ಲಕ್ ಟ್ರೀ ಅಂತ ಹೇಳ್ತಾರೆ. ಇದು ಕೂಡ ತುಂಬ ದೊಡ್ಡದು ಚಿಕ್ಕದು ಎಲ್ಲ ಇತ್ತು. ಪ್ರೈಸ್ ಅಂದರೆ ತುಂಬ ಏನು ಕಾಸ್ಟ್ಲಿ ಇರಲ್ಲ, ಒಂದು ಮೀಡಿಯಮ್ ಇರುತ್ತೆ. ಎಲ್ಲರೂ ಕೂಡ ತೊಗೋಬೋದು ಅಂದ್ಕೊತೀನಿ. ನಾನು ಎಲ್ಲ ನೋಡ್ತಾ ಇದ್ದೆ. ನಾನು ಕೆಲವೊಂದು ತೊಗೊಂಡೆ, ಕೆಲವೊಂದು ಪ್ರೈಸ್ ಜಾಸ್ತಿ ಇರೋದನ್ನು ಬಿಟ್ಟಿದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಇರೋದು ಐಟಮ್ಸ್ಗಳನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಅಷ್ಟೊತ್ತಿಗೆ 7 o'clock ಆಯಿತು. ನಾವು ಯಾಕಂದರೆ 4 o'clockಗೆ ಹೋಗಿದ್ದು. ನನ್ನ ಮಕ್ಕಳು ಅಲ್ಲೆಲ್ಲ ಪ್ರಸಾದ ಆಮೇಲೆ ಸ್ವೀಟ್ಸ್ ಎಲ್ಲ ನೋಡಿದ ತಕ್ಷಣ ಅಮ್ಮ ಹೊಟ್ಟೆ ಹಸಿವು ಅಂತ ಸ್ಟಾರ್ಟ್ ಮಾಡಿದರು. ಸರಿ, ಅವ್ರಿಗೆ ಏನು ತಿಂತಾರೆ ಏನೋ ಅಂದ ತಕ್ಷಣ ಅವ್ರ ಕಣ್ಣಿಗೆ ಫಸ್ಟ್ ಬಿದ್ದಿದ್ದೆ ಫ್ರೆಂಚಿ ಫ್ರೈಸು. ಹಾಗಾಗಿ ಅವರು ನಾವು ಫ್ರೆಂಚಿ ಫ್ರೈಸ್ ತಿಂತೀವಿ ಅಂತ ಅಂದರು.
ಸರಿ ಆಯಿತು ತಿನ್ನೋಣ ಅಂದ್ಬಿಟ್ಟು ಅವರು ಮಾಡಿಟ್ಟಿದ್ರು. ಸೊ ನಾವು ಫ್ರೆಶ್ಶಾಗಿ ಚೆನ್ನಾಗಿರೋದು ಕೊಡಿ, ಬಿಸಿ ಇರಬೇಕು ಅಂದ ತಕ್ಷಣ ನಮಗೆ ಸರಿ ಆಯಿತು ಮಾಡಿಕೊಡ್ತೀವಿ ಅಂದರು. ನಾವು ಅಲ್ಲಿ ಮತ್ತೆ ಏನೇನು ಸ್ವೀಟ್ ಇದೆ ಅಂತ ನೋಡ್ತಾ ಇದ್ವಿ. ಅಲ್ಲಿ ಚೌಚೌ ಬಾತು, ಹಾಗೆ ಖಾರ ಬಾತು, ಹಾಗೆ ರಸಗುಲ್ಲ, ಮಲಾಯಿ, ಹಾಗೆ ಮೊಸರು ವಡೆ, ತುಂಬ ಐಟಮ್ಸ್ ಇತ್ತು. ನನಗಂತೂ ಅಲ್ಲಿ ಯಾವಾಗ ಹೋದರೂ ನನಗೆ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಮೊಸರು ವಡೆ ಫ್ರೆಂಡ್ಸ್. ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ಉದ್ದಿನಬೇಳೆ ವಡೆ ಜೊತೆಗೆ ನೀವು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಿಮಗೆ ಯಾವುದೇ ಥರದ ಕೋಲ್ಡು, ಪಿತ್ತ ಇದೆಲ್ಲ ಆಗೋಲ್ಲ. ನೀವು ಆದಷ್ಟು ಉದ್ದಿನ ವಡೆ ಜೊತೆಗೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಇದು ಕೂಡ ತುಂಬ ಒಳ್ಳೆಯದು. ನೋಡ್ತಿರ್ಬೋದು ನೀವು, ನಾವು ಅಲ್ಲಿ ಅದೇ ಫ್ರೆಶ್ಶಾಗಿ ಕೊಡಿ ಅನ್ನೋದಕ್ಕೆ ಅವ್ರು ಮಾಡ್ತಾಯಿದ್ರು. ಆಮೇಲೆ ಚೆನ್ನಾಗಿರೋ ಫ್ರೆಶ್ ಆಗಿರೋದನ್ನು ಮಾಡಿ ಬಿಸಿ ಎಲ್ಲ ಮಾಡಿ ಬಿಸಿ ಬಿಸಿಯಾಗಿ ಫ್ರೆಂಚಿ ಫ್ರೈಸನ್ನು ಮಾಡ್ತಾಯಿದ್ರು. ನಾವು ಕೂಡ ಅಲ್ಲೇ ವೇಟ್ ಮಾಡ್ತಾಯಿದ್ವಿ. ಕಡೆಗೆ ಇವ್ರಿಗಿಬ್ರಿಗೂ ಕೊಡಿಸ್ಬಿಟ್ಟು ಆಯಿತು ನೀವು ತಿನ್ನಿ ಅಂತ ಕೆಚಪ್ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಅವರಿಬ್ರಿಗೂ ಹಾಕ್ಕೊಟ್ವಿ. ನಾನು ಮೊಸರು ವಡೆ ತೊಗೊಂಡು ತಿಂದೆ. ನೆಕ್ಸ್ಟು ಆಮೇಲೆ ಬೇರೆ ಏನು ತಿನ್ನೋದು ಅಂತ ನೋಡಿದ್ರೆ ತುಂಬ ವೆರೈಟೀಸ್ ಎಲ್ಲ ಸ್ವೀಟ್ಸು ಫುಡ್ ಇತ್ತು. ಹಾಗೆ ಅಲ್ಲಿ ಹಸಿದು ಕೊಕೊನಟ್ದು ಕೊಬ್ಬರಿದು ಹೋಳಿಗೆ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಅದು ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಸಿ ಕೊಬ್ಬರಿ ತುರಿದ್ಬಿಟ್ಟು ಹಸಿ ಕೊಬ್ಬರಿದು ಒಬ್ಬಟ್ಟು ಅಂತ ಮಾಡ್ತಾರೆ, ಕೊಬ್ಬರಿ ಹೋಳಿಗೆ ಅಂತ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ತೊಗೊಂಡು ತಿಂತಾಯಿದ್ದೆ, ನನಗಲ್ಲಿ ತುಂಬ ಇಷ್ಟ. ಒಂದು ಮೊಸರು ವಡೆ ಒಂದು, ಮತ್ತು ಈ ಥರ ಒಂದು ಕೊಬ್ಬರಿದು ಕಜ್ಜಾಯ ಒಂದು, ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ಕೊಂಬಿಟ್ಟು ಸರಿ ಆಮೇಲೆ ತಿಂದೆಲ್ಲ ಮುಗಿಸಿ ಆಚೆ ಕಡೆ ಬಂದ್ವಿ. ಅಷ್ಟೊತ್ತಿಗೆ ಒಂದು 7:30 ಆಗಿತ್ತು. ಅಲ್ಲಿ ವಾಟ್ರದ್ದು ಒಂದು ಮ್ಯೂಸಿಯಮ್ ಥರ ಇದೆ ಅಲ್ಲೇ ಚಿಕ್ಕದು, ಅದನ್ನು ನೋಡ್ಕೊತ ಕುತ್ಕೊಂಡ್ವಿ. ಆಮೇಲೆ ಮುಗಿಸ್ಕೊಂಡು ಅಷ್ಟರಲ್ಲಿ ಎಲ್ಲ ನೋಡಿ ಅಷ್ಟರಲ್ಲಿ ಒಂದು 8 o'clock ಆಯಿತು. ಸರಿ ಆಯಿತು ಅಂದ್ಬಿಟ್ಟು ನಾವು ಇದೆಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಇವತ್ತಿಂದು ಈ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.